ಇನ್ನು ಬೆಲೆ ಏರಿಕೆ ವಿರುದ್ಧವಾಗಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂತರಿಕ ಕಲಹವನ್ನ ಮುಚ್ಚಿಕೊಳ್ಳಲು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಜನರನ್ನ ದಾರಿ ತಪ್ಪಿಸುವ ಯತ್ನ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆಂತರಿಕ ಕಲಹವನ್ನ ಮುಚ್ಚಿಕೊಳ್ಳಲು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಜನರನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಾ ಇದೆ ಬಿಜೆಪಿ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಮೋದಿ ಆರ್ಥಿಕ ನೀತಿಯಿಂದಾಗಿ ಸಾಮಾನ್ಯ ಜನರ ಜೀವನ ನರಕದಂತಾಗಿದೆ. ಪ್ರಧಾನಿ ಮೋದಿಯವರ ಮಾಸ್ಟರ್ ಸ್ಟ್ರೋಕ್ನಿಂದ ಆರ್ಥಿಕ ಕುಸಿತವಾಗಿದೆ. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆಂತರಿಕ ಕಲಹಗಳನ್ನ ಮುಚ್ಚಿಕೊಳ್ಳುವ ಉದ್ದೇಶದಿಂದ ಈ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜನರನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿಯವರ ಮಾಸ್ಟರ್ ಸ್ಟ್ರೋಕ್ನಿಂದ ಆರ್ಥಿಕ ಕುಸಿತವಾಗಿದೆ. ಅದಾನಿ ಅಂಬಾನಿ ಅಂತೆಯೇ ಪರಿಸ್ಥಿತಿ ಹೀಗಾಗಿದೆ, ಅವರಿಂದಲೇ ಪರಿಸ್ಥಿತಿ ಹೀಗಾಗಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಪೆಟ್ರೋಲು ಡೀಸೆಲ್ ದರ, ಕ್ರೂಡ್ ಆಯಿಲ್ ದರ ಯಾರು ನಿಗದಿ ಮಾಡ್ತಾರೆ? ರಾಜ್ಯ ಸರ್ಕಾರ ಮಾಡುತ್ತಾ? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಏನ್ ಗೊತ್ತಾ ಇವರಿಗೆ? ಸ್ವಲ್ಪ ಅದೆಲ್ಲ ತಿಳ್ಕೊಂಡು ಮಾತಾಡ್ಲಿ. ಇವತ್ತು ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ದೇಶದ್ದು ಇವತ್ತು ಕುಸಿದೋಗಿದೆ. ಇವತ್ತು ನೀವು ಏನು ವರ್ಲ್ಡ್ ಫುಡ್ ಇಂಡೆಕ್ಸ್ ನಲ್ಲಿ ನೋಡಿ, ನಾವು 116 ಇದ್ದೀವಿ. ಬಡತನದಲ್ಲಿ ನೋಡಿ, ಬರೇ 1% ಜನ ಇವತ್ತು ನಮ್ಮ ರಾಷ್ಟ್ರದ ಎಲ್ಲ ಸಂಪನ್ಮೂಲವನ್ನ ಕ್ರೋಢೀಕರಿಸಿಕೊಂಡಿದ್ದಾರೆ ಅಂದ್ಬಿಟ್ಟು ರಿಪೋರ್ಟ್ ಇದೆ. ಇವತ್ತು ಬರೇ ಅದಾನಿ ಅಂಬಾನಿಗಳಿಗೆ ನೀತಿ ಮಾಡೋದ್ರಿಂದಾನೇ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು. ಸೊ ಇದೇನೇ ಇದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಮನುಷ್ಯರು ಸೇವಿಸ್ತಕ್ಕಂಥ ಗಾಳಿಗೆ ಒಂದು ಟ್ಯಾಕ್ಸ್ ಹಾಕಿಲ್ಲ ಬಿಟ್ರೆ ಎಲ್ಲ ಪದಾರ್ಥಗಳಿಗೂ ಕೂಡ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಇವರು ಗ್ಯಾರಂಟಿಗಳಿಗೆ ಹಣವನ್ನ ಹೊಂದಿಸೋದಕ್ಕೆ ಸಾಧ್ಯ ಆಗದೇನೆ ಜನರಿಗೆ ಬರೇನ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದ್ರ ವಿರುದ್ಧ ನಾವು ಈಗ ಪೆಟ್ರೋಲು ಡೀಸೆಲ್ ದರ, ಕ್ರೂಡ್ ಆಯಿಲ್ ದರ ಯಾರು ನಿಗದಿ ಮಾಡ್ತಾರೆ? ರಾಜ್ಯ ಸರ್ಕಾರ ಮಾಡುತ್ತಾ? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಏನ್ ಗೊತ್ತಾ ಇವರಿಗೆ? ಸ್ವಲ್ಪ ಅದೆಲ್ಲ ತಿಳ್ಕೊಂಡು ಮಾತಾಡ್ಲಿ. ಇವತ್ತು ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ದೇಶದ್ದು ಇವತ್ತು ಕುಸಿದೋಗಿದೆ. ಇವತ್ತು ನೀವು ಏನು ವರ್ಲ್ಡ್ ಫುಡ್ ಇಂಡೆಕ್ಸ್ ನಲ್ಲಿ ನೋಡಿ, ನಾವು 116 ಇದ್ದೀವಿ. ಬಡತನದಲ್ಲಿ ನೋಡಿ, ಬರೇ 1% ಜನ ಇವತ್ತು ನಮ್ಮ ರಾಷ್ಟ್ರದ ಎಲ್ಲ ಸಂಪನ್ಮೂಲವನ್ನ ಕ್ರೋಢೀಕರಿಸಿಕೊಂಡಿದ್ದಾರೆ ಅಂದ್ಬಿಟ್ಟು ರಿಪೋರ್ಟ್ ಇದೆ. ಇವತ್ತು ಬರೇ ಅದಾನಿ ಅಂಬಾನಿಗಳಿಗೆ ನೀತಿ ಮಾಡೋದ್ರಿಂದಾನೇ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು. ಸೊ ಇದೇನೇ ಇದ್ರೂ ಕೂಡ ಜನಾಕ್ರೋಶ ರ್ಯಾಲಿ ಮಾಡಬೇಕಾಗಿರೋದು ಇವರೆಲ್ಲರೂ ಕೇಂದ್ರ ಸರ್ಕಾರದ ವಿರುದ್ಧ ವಿನಃ ನಮ್ಮ ಸರ್ಕಾರದ ವಿರುದ್ಧ ಅಲ್ಲ. ನೋಡಿ, ಬಜೆಟ್ ಸೆಷನ್ ಇತ್ತಲ್ಲ, ಇವರೇ ಬಜೆಟ್ ಸೆಷನ್ ಬಗ್ಗೆ ಚರ್ಚೆ ಮಾಡಿದ್ರ? ಇವರು ಬಜೆಟ್ ಸೆಷನ್ ನಲ್ಲಿ ಏನಾದ್ರೂ ಮಾಡಿದ್ರ? ಬರೇ ಕೆಲ್ಸಕ್ಕೆ ಬರಲಾರ್ದು ಯಾವುದೋ ಹಲಾಲ್ ಬಜೆಟ್ ಅಂತ ಹೇಳಿದ್ರು, ಯಾವುದೋ ಕೆಲ್ಸಕ್ಕೆ ಬರಲಾರ್ದು ಹನಿ ಟ್ರ್ಯಾಪ್ ವಿಷಯ ತಗೊಂಡ್ರು. ಇದೆಲ್ಲ ಯಾಕೆ ಚರ್ಚೆ ಮಾಡಿಲ್ಲ? ಮಾಡ್ಬೋದಾಗಿತ್ತಲ್ಲ. ಬಜೆಟ್ ಸೆಷನ್ ಇದ್ದಿದ್ದೇ ಅದಕ್ಕೆ. 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅನ್ನ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತಲ್ಲ. ಎಳೆ ಎಳೆಯಾಗಿ ಬಿಚ್ಚಿ ಹೇಳ್ಬೋದಾಗಿತ್ತಲ್ಲ ಜನರಿಗೆ ಎಲ್ಲಿ ನಮ್ದು ಲೋಪ ಇದೆ ಅಂತ. ಹೇಳಿದ್ರ? ಅಲ್ಲೇನು ಆಗ್ತಾ ಇರ್ಲಿಲ್ಲ. ಈಗ ಸುಮ್ಮನೆ ಜನರ ಹತ್ರ ಮತ್ತೊಮ್ಮೆ ಹೋಗಿ ಸುಳ್ಳು ಹೇಳೋ ಪ್ರಯತ್ನ ನಡೀತಾ ಇದೆ. ಇವತ್ತೇನು ಯತ್ನಾಳ್ ಅವ್ರದ್ದು ಮತ್ತೆ ವಿಜೇಂದ್ರ ಅವ್ರದ್ದು ಸಮರ ನಡೀತಾ ಇದೆ ಅಲ್ಲ, ಅದನ್ನ ಮುಚ್ಚಿ ಹಾಕ್ಲಿಕ್ಕೆ ಇವತ್ತು ಸುಮ್ಮನೆ ಜನ ಆಕ್ರೋಶ ರ್ಯಾಲಿಗಳನ್ನ ಮಾಡ್ತಾ ಇರೋದಷ್ಟೇ. ಅದು ಬಿಟ್ರೆ ಬೇರೆದೇನು ಇಲ್ಲ ಇವರಿಗೆ. ಸೊ ಯಾವುದೇ ರೀತಿಯಾದಂತ ಇವರಲ್ಲಿ ಸಬ್ಸ್ಟೆನ್ಸ್ ಇಲ್ಲ. ವಾದ ಮಂಡಿಸಕ್ಕೆ ಇವರಿಗೆ ಯಾವುದೇ ನೈತಿಕತೆ ಇಲ್ಲ ಅಥವಾ ಸಾಮರ್ಥ್ಯನೂ ಇಲ್ಲ. ಬಿಜೆಪಿಗೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗಿದೆಯಾ?
ಬಿಜೆಪಿ ಎಷ್ಟು ಏನೇ ಪ್ರಯತ್ನ ಮಾಡಿದ್ರು ಒಗ್ಗಟ್ಟಿಲ್ಲ ಇವರೇ. ನಾನು ಅವತ್ತೇ ಹೇಳಿದ್ದೀನಲ್ಲ, YJP, VJP, AJP ಇವೆಲ್ಲನೂ ಕೂಡ ಇದೆ. ಅಲ್ಲಿ ನಾಯಕತ್ವದ ಕೊರತೆ ಇದೆ, ಅಲ್ಲಿ ಸಾಮರ್ಥ್ಯದ ಕೊರತೆ ಇದೆ. ನೀವೇ ನೋಡಿದ್ರಲ್ಲ ಮೊನ್ನೆ ಸದನದಲ್ಲಿ ವಿರೋಧ ಪಕ್ಷದ ನಾಯಕರು ಬಾವಿಗೆ ಬೀಳಿ ಅಂತಾರೆ, BJP ಸ್ಟೇಟ್ ಪ್ರೆಸಿಡೆಂಟ್ ಅವರು ವಾಕೌಟ್ ಅಂತಾರೆ.